ಓಂ ಶ್ರೀ ಯಲ್ಲಮ್ಮ ದೇವಿ ನಮಃ. ನಮಸ್ಕಾರ ಸ್ನೇಹಿತರೆ, ಕಾಮದೇವನ ಬಗ್ಗೆ ತಿಳಿದುಕೊಳ್ಳೋಣ. ಇಂದಿನ ದಿನ ಕಾಮಣ್ಣ ಅಂದರೆ ಹಿಂದೂ ಪುರಾಣಗಳಲ್ಲಿ ಇರುವ ಕಾಮದೇವ, ಪ್ರೇಮ ಮತ್ತು ಮನಸ್ಸಿನ ಆಕರ್ಷಣೆಯ ದೇವರು. ಕಾಮಣ್ಣ ಅಂದರೆ ಹಿಂದೂ ಪುರಾಣಗಳಲ್ಲಿ ಇರುವ ಕಾಮದೇವ, ಪ್ರೇಮ ಮತ್ತು ಮನಸ್ಸಿನ ಆಕರ್ಷಣೆಯ ದೇವರು. ಯಾರು ಕಾಮಣ್ಣ ಎಂದರೆ ಸಂಸ್ಕೃತದಲ್ಲಿ ಕಾಮದೇವ ಎಂದು ಕರೆಯುತ್ತಾರೆ. ಅವರ ಪತ್ನಿ ರತಿದೇವಿ. ಹೂವಿನ ಬಾಣ ಹಾಗೂ ಕಮಲದ ಧನಸ್ಸು ಅವರ ಆಯುಧಗಳು. ಕಾಮದೇವನ ಒಂದು ಸಣ್ಣ ಕಥೆಯನ್ನ ಹೇಳುತ್ತೇನೆ ಕೇಳಿ. ಹಳೆಯ ಕಾಲದಲ್ಲಿ ದೇವತೆಗಳಿಗೆ ಒಂದು ದೊಡ್ಡ ಸಂಕಟ ಬಂದಿತ್ತು. ತಾರಕಾಸುರನ ಎಂಬ ರಾಕ್ಷಸನು ದೇವಲೋಕವನ್ನು ಕಾಡುತ್ತಿದ್ದನು. ಅವನನ್ನು ಸೋಲಿಸಲು ಶಿವ ಮತ್ತು ಪಾರ್ವತಿ ಇವರು ವಿವಾಹವಾಗಬೇಕು. ಅವರ ಮಗನಿಂದ ಮತ್ತು ರಾಕ್ಷಸನ ಸಂಹಾರ ಸಾಧ್ಯವೆಂದು ಬ್ರಹ್ಮನು ತಿಳಿಸಿದ್ದನು. ಆ ಸಮಯದಲ್ಲಿ ಶಿವನು ಗಾಢ ತಪಸ್ಸಿನಲ್ಲಿ ಲೀನನಾಗಿದ್ದನು. ದೇವತೆಗಳು ಯೋಚಿಸಿ ಪ್ರೇಮದ ದೇವರಾದ ಕಾಮದೇವನನ್ನು ಕಳುಹಿಸಿದರು. ಕಾಮದೇವನು ತನ್ನ ಹೂವಿನ ಬಾಣವನ್ನು ಎಳೆದು ಶಿವನ ಕಡೆಗೆ ಬಿಡಲು ಸಿದ್ಧನಾದನು. ಅವನ ಪತ್ನಿ ರತಿದೇವಿಯು ಜಾಗ್ರತೆ ಎಂದು ಎಚ್ಚರಿಸಿದಳು. ಕಾಮದೇವನು ಬಾಣವನ್ನು ಬಿಡುತ್ತಿದ್ದಂತೆ ಶಿವನ ಧ್ಯಾನ ಭಂಗವಾಯಿತು. ಕೋಪಗೊಂಡ ಶಿವನು ತನ್ನ ತೃತೀಯ ನೇತ್ರವನ್ನು ಕೆರೆಯುತ್ತಿದ್ದನು. ಆ ಅಗ್ನಿ ಕಿರಣಗಳು ಕಾಮದೇವನನ್ನು ಭಸ್ಮ ಮಾಡಿದವು. ಇದನ್ನು ಕಾಮದಹನ ಎಂದು ಕರೆಯುತ್ತಾರೆ. ರತಿದೇವಿ ದುಃಖದಿಂದ ಅಳತೊಡಗಿದಳು. ಅವಳ ಭಕ್ತಿ ಮತ್ತು ಪ್ರಾರ್ಥನೆ ನೋಡಿ ಶಿವನು ದಯೆಯಿಂದ ಕಾಮದೇವನನ್ನು ಅನಂಗ ರೂಪದಲ್ಲಿ, ಅಂದರೆ ದೇಹವಿಲ್ಲದ ಆತ್ಮರೂಪದಲ್ಲಿ ಜೀವಂತನಾಗಿರಲು ಅನುಗ್ರಹಿಸಿದನು. ಆಗಿನಿಂದ ಪ್ರೀತಿ ಮತ್ತು ಆಕರ್ಷಣೆ ಮಾನವರ ಹೃದಯದಲ್ಲಿ ಕಾಣಿಸಿಕೊಳ್ಳುತ್ತದೆ ಎಂದು ನಂಬಿಕೆ. ಈ ಕತೆ ನಮಗೆ ಹೇಳುವುದು ಏನು ಎಂದರೆ, ನಿಯಂತ್ರಣವಿಲ್ಲದೆ ಆಸೆ ಅಪಾಯಕಾರಿಯಾಗಿದೆ. ಭಕ್ತಿ ಮತ್ತು ಸಹನೆಯಿಂದ ಕೃಪೆ ದೊರೆಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಕಾಮಣ್ಣ ಎಂದು ಬರೆಯಿರಿ.